ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಿಂದಿನ ದಿನ ನಾನು ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಿಂದಿನ ದಿನ ಅಂದರೆ ಬುಧವಾರ ನಂದೇನಿದೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊಲ್ದ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು. ಸಂಜೆ ಅಂದರೆ 5-5:30 ಎಲ್ಲ ಟೈಮ್ ಆಗಿತ್ತು. ಆ ಟೈಮಲ್ಲಿ ಹಾಲು ಕರೆದು ಡೈರಿಗೆ ಹಾಕಿ ಮತ್ತು ಒಳಗಡೆ ಬಂದು ಕಾಫಿ ಇಟ್ಕೊಂಡು ಕುಡಿಯೋಷ್ಟರಲ್ಲಿ ಸುಮಾರು ಒಂದು 7-7:30 ತನಕ ಆಗಿತ್ತು. ಸೊ ಈ ಟೈಮಲ್ಲಿ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಮ್ಮ ಮಾವನವ್ರು ಹೇಳಿದರು, ಸಾಂಬಾರು ಬೇಡ ಇವಾಗ ಸದ್ಯಕ್ಕೆ, ಉಪ್ಪಿಟ್ಟು ಮಾಡು ಅಂತ. ಸೊ ಉಪ್ಪಿಟ್ಟೇ ಒಳ್ಳೆಯದು ಅಂತ ಅಂದ್ಕೊಂಡ್ವಿ. ಸೊ ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನ ನಾನು ಸ್ವಲ್ಪ ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೋಡಿ ಎಲ್ಲರೂ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಥವಾ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನ ತಿಳಿಸಿ. ಮಕ್ಕಳಿರೋದ್ರಿಂದ ಚಿಕ್ಕ ಮಕ್ಕಳಿರೋದ್ರಿಂದ ನನ್ನ ಮಕ್ಕಳು ಇನ್ನೂ ಚಿಕ್ಕವರು. ಸೊ ಸೋಫಾ ಕವರ್ ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದಾರೆ. ಮಕ್ಕಳಿರೋ ಮನೆಯಲ್ಲಿ ಕೇಳಬೇಕಾ, ನಾವೇನೇ ಕ್ಲೀನ್ ಮಾಡಿದ್ರು, ನಾವೇನೇ ರೆಡಿ ಮಾಡಿದ್ರು, ಅದು ಮಕ್ಕಳು ಬಂದು ಹಾಫ್ ಆನ್ ಅವರ್ಗೆ, ಅರ್ಧ ಗಂಟೆಗೆ ಅದು ಮನೆಯೆಲ್ಲ ಮತ್ತೆ ಎಂದಿನಂತೆ ಆಗುತ್ತೆ. ಬಟ್ ಆದರೂ ನಾನು ಆದಷ್ಟು ಕ್ಲೀನ್ ಮಾಡಿದ್ದೀನಿ. ತೊಳೆಯೋ ಕೆಲಸ ಎಲ್ಲ ತೊಳೆಯೋದು ಏನಿದೆ, ಹಾಸಿಗೆ ಕವರ್ಗಳಾಗಿರ್ಬೋದು, ಸೋಫಾ ಕವರ್ಗಳಾಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಪ್ರತಿಯೊಂದನ್ನು ತೆಗೆದು ಒಂದು ಕಡೆ ಗುಡೆ ಹಾಕಿದ್ದೀನಿ ನೋಡಿ ಆ ಸೈಡಲ್ಲಿ. ಸೊ ಆಚೆ ದಿವಾನ್ ಕಾಟ್ ಮೇಲೆ ಹಾಕಿದ್ದೀನಲ್ವಾ, ಅದೆಲ್ಲ ತೊಳೆಯೋ ಅಂಥದ್ದು. ಅದು ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಬುಧವಾರ ನೈಟೇ ಆಗೋಗಿತ್ತು. ಆಲ್ರೆಡಿ 7-7:30 ತನಕ ಇದೆ. ಈ ಟೈಮಲ್ಲಿ ಸಾಂಬಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಆಗ್ತಾ ಇರಲಿಲ್ಲ. ಅದಕ್ಕೆ ಮಾವನವ್ರು ಹೇಳಿದರು ಉಪ್ಪಿಟ್ಟು ಮಾಡು ಅಂತ. ಅಕ್ಕಿ ಉಪ್ಪಿಟ್ಟು ಅಂದರೆ ಅವ್ರಿಗೆ ತುಂಬ ಇಷ್ಟ. ಬಟ್ ಅಕ್ಕಿ ಉಪ್ಪಿಟ್ಟು ಮಾಡಲಿಕ್ಕೆ ನಾವು ಅಕ್ಕಿ ತೊಳೆದು ಒಣಗಿಸ್ತೀವಲ್ವ, ಅದರಲ್ಲಿ ಸ್ವಲ್ಪ ಸಪ್ರೇಟ್ ಮಾಡಿ ಅಕ್ಕಿ ನುಚ್ಚು ಥರ, ಅಂದರೆ ರವೆ ಬರುತ್ತಲ್ವ, ಸೊ ಆ ಥರ ಮಾಡಿಸ್ಕೊತೀವಿ. ಇನ್ನು ಕೆಲವೊಂದು ಟೈಮು ಸ್ವಲ್ಪನ ಅಕ್ಕಿ ಹಿಟ್ಟು ಮಾಡಿಸ್ಕೊತೀವಿ, ಅಂದರೆ ರೊಟ್ಟಿ ಹಾಕ್ಲಿಕ್ಕೆಲ್ಲ ಯೂಸ್ ಆಗಲಿ ಅಂತ ಹಿಟ್ಟು ಮಾಡಿಸ್ಕೊತೀವಿ. ಸೊ ಕೆಲವೊಂದಿಷ್ಟನ್ನು ರವೆ ಥರ ಮಾಡಿಸ್ಕೊತೀವಿ. ಬಟ್ ಈಗ ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸದ್ಯಕ್ಕೆ ನಾನಿವಾಗ ಏನಿದೆ ಸೊಸೈಟಿ ಅಕ್ಕಿ ಏನಿದೆ ಅದನ್ನೇ ನೀಟಾಗಿ ಹುರ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಆ ಅಕ್ಕಿ ಹಾಕ್ಬೇಕಾದ್ರೆ ಯಾವ ರೀತಿ ಇತ್ತು, ಇವಾಗ ಹುರಿದಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ಇದನ್ನು ಚೆನ್ನಾಗಿ ಘಮ ಬರೋ ತನಕ, ಒಂಬಣ್ಣ ಬರೋ ತನಕ ನೀಟಾಗಿ ಹುರ್ಕೊಬೇಕು. ಸೊ ಹುರ್ಕೊಂಡ ನಂತರ ಅದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅಕ್ಕಿ ಉಪ್ಪಿಟ್ಟನ್ನ ಮಾಡಿದರೆ ನಾವು ಯಾವುದೇ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳುತ್ತೆ. ಸೊ ಅದನ್ನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪು ಖಾರ ಎಲ್ಲ ನೀಟಾಗಿ ಕೊಟ್ಟು ನಾವು ಅಕ್ಕಿ ಉಪ್ಪಿಟ್ಟನ್ನೇ ಮಾಡಿದ್ವಿ ಅಂದರೆ, ಸೊ ಯಾವ ರವೆ ಉಪ್ಪಿಟ್ಟಾಗ್ಬೋದು, ಬನ್ಸಿ ರವೆ, ಚಿರೋಟಿ ರವೆ, ನಾರ್ಮಲ್ ರವೆ, ಬಾಂಬೆ ರವೆ ಅಂತಾರಲ್ವ, ಸೊ ಈ ಥರ ಯಾವುದೇ ರವೆ ಉಪ್ಪಿಟ್ಟಿಗೂ ಸಾಟಿಯಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಟೇಸ್ಟ್ ಕೊಡುತ್ತೆ. ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಸ್ಲಿಕ್ಕೋಸ್ಕರ ಟೇಸ್ಟಿಗೆ ನಾನು ಸ್ವಲ್ಪ ತರಕಾರಿನ ತೊಗೋತಾ ಇದ್ದೀನಿ. ಬೀನ್ಸ್ ತೊಗೊಂಡಿದ್ದೀನಿ, ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಅಂದರೆ ನವಿಲುಕೋಸು ಅಂತಾರಲ್ವ, ಕೆಲವೊಂದು ಕಡೆ ನವಿಲುಕೋಸು ಅಂತಾರೆ, ಕೆಲವೊಂದು ಕಡೆ ಗೆಡ್ಡೆಕೋಸು ಅಂತಾರೆ, ನಮ್ಮ ಕಡೆ ಗೆಡ್ಡೆಕೋಸು ಅಂತೀವಿ. ಸೊ ಅದನ್ನು ತೊಗೊಂಡಿದ್ದೀನಿ. ನಂತರ ಒಂದು ಕ್ಯಾರೆಟು, ಹಾಗೆ ಒಂದೆರಡು ಟೊಮಾಟೊ, ಹಾಗೆ ಎರಡು ಬೇಕಿಲ್ಲ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ನಂತರ ಕ್ಯಾರೆಟನ್ನ ನಾನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ಡಿಸೈನು, ಅಂದರೆ ಚಿಕ್ಕದಾಗಿ ಕಟ್ ಮಾಡಿದರೆ ಬಾಯಿಗೆ ಸಿಗಲ್ಲ. ರೌಂಡ್ ಶೇಪಾಗಿ ಚಿಕ್ಕದಾಗಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಗೆಯೇ ಗೆಡ್ಡೆಕೋಸು ಏನಿದೆ ಮೇಲ್ಗಡೆ ಸಿಪ್ಪೆ ಅದೆಲ್ಲ ತೆಗೆದಿಟ್ಕೊಂಡು ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಶೇಪ್ಗಳನ್ನ ನೀವು ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಬಟ್ ಅದು ಉಪ್ಪಿಟ್ಟಿನಲ್ಲಿ ಚೆನ್ನಾಗಿ ಬೆಂದರೆ ಏನಾದರೂ ಟೇಸ್ಟ್ ಬರೋದು. ನಂತರ ಕ್ಯಾಪ್ಸಿಕಮ್ ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ಇರ್ಬೋದು, ಈರುಳ್ಳಿ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇಟ್ಕೊಬೇಕು. ಸೊ ಈರುಳ್ಳಿನ ಒಂದು 2-3 ತೊಗೊತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜು ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಹಾಗೆಯೇ ಇದನ್ನು ನಾನು ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಉದ್ದುದ ಕಟ್ ಮಾಡ್ಕೊತಾರೆ, ನೀವು ಆ ಥರ ಕಟ್ ಮಾಡ್ಕೊಂಡ್ರು ಓಕೆ. ಬಟ್ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಒಂದು 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ತೊಗೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಮಾತ್ರ ಜಾಸ್ತಿ ತೊಗೊಳ್ಳಿ, ಇಲ್ಲ ಅಂದರೆ ಕಡಿಮೆ ತೊಗೊಳ್ಳಿ. ನನಗಿಲ್ಲಿ 3 ಸಾಕು ಅಂತ ಅನ್ನಿಸ್ತು. ಸೊ ಈಗ ನಂತರ ನಾನು ಇವೆಲ್ಲ ಇಟ್ಕೊಳ್ಳೋ ಅಷ್ಟರಲ್ಲಿ ನಾವು ಅಕ್ಕಿ ಏನು ಹುರಿದಿಟ್ಟಿದ್ವಿ ಅದೆಲ್ಲ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಈ ಟೈಮಲ್ಲಿ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇನ್ನು ನೋಡ್ತಾ ಇರ್ಬೋದು ಯಾವ ಥರ ಸಣ್ಣ ತರಿಯಾಗಿ, ಫುಲ್ ತರಿಯಾಗಿ ಸಣ್ಣ ಮಾಡಲಿಕ್ಕೆ ಹೋದರೆ ಹಿಟ್ಟಾಗಿ ಹೋಗ್ಬಿಡುತ್ತೆ. ಫುಲ್ಲು ಬೇಡ, ಮೀಡಿಯಮ್ ರವೆ ಥರ ಬರೋ ತನಕ ಅದನ್ನು ಮಿಕ್ಸಿ ಮಾಡ್ಕೊಂಬರೋಣ.
ಮಾಡ್ಕೊಂಬಂದು ಅದನ್ನು ಸಪ್ರೇಟ್ ಒಂದು ಬೇರೆ ಕಡೆ ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಬಾಣಲಿಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಉಪ್ಪಿಟ್ಟಿಗೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫುಲ್ಲು ಜಾಸ್ತಿ ಆಡಿಸಿದ್ರೆ ಏನಂದರೆ ಜಾಸ್ತಿ ಮಿಕ್ಸಿ ಮಾಡಿದರೆ ಅದು ಫುಲ್ಲು ಹಿಟ್ಟಿಟ್ಟು ಥರ ಆಗೋಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ಇತ್ತಗೆ ಫುಲ್ ಅಕ್ಕಿ ಥರನೂ ಅಲ್ಲ, ಈ ಕಡೆ ಫುಲ್ ಹಿಟ್ಟು ಥರನೂ ಅಲ್ಲ, ನಾರ್ಮಲ್ ಇದೆ. ಅಂದರೆ ಮಿಕ್ಸಿಲಿ ಆಡಿಸೋದ್ರಿಂದ ಸ್ವಲ್ಪ ಹಿಟ್ಟು ಕೂಡ ಇರುತ್ತೆ, ಏನಾಗಲ್ಲ, ಚೆನ್ನಾಗಿರುತ್ತೆ ಅದು ಅಕ್ಕಿ ಉಪ್ಪಿಟ್ಟು. ಸ್ವಲ್ಪ ಗ್ಯಾಸ್ನ ಆನ್ ಮಾಡಿ ಅದ್ರ ಮೇಲೆ ಬಾಣಲಿನ ಇಟ್ಟು ನಾವೇನು ಅಕ್ಕಿ ಹುರ್ಕೊಂಡಿದ್ವಿ ಅದೇ ಪಾತ್ರೆನ ಇಟ್ಕೊತಾ ಇದ್ದೀನಿ. ಇಲ್ಲ ನೀವು ಬೇರೆ ಪಾತ್ರೆ ಇಟ್ಕೊತೀವಿ ಅಂದರೂ ಬೇರೆ ಪಾತ್ರೆ ಇಟ್ಕೊಬೋದು. ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಬೇಕು, ಯಾಕಂದರೆ ಅಕ್ಕಿ ಉಪ್ಪಿಟ್ಟು ಇರೋದ್ರಿಂದ ನಾವು ಎಷ್ಟು ಎಣ್ಣೆ ಹಾಕಿದರೂ ಹೀರ್ಕೊಂಡ್ಬಿಡುತ್ತೆ. ಬಟ್ ರವೆದಾಗಲ್ಲ, ನಾವು ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅಂದರೆ ಜಿಡ್ಡಾಗಿ ಕಾಣಿಸುತ್ತೆ, ಆದರೆ ಅಕ್ಕಿದಕ್ಕಾಗಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು. ಅಕ್ಕಿದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ರವೆದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು. ನಂತರ ನಾನು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ ಏನೆಲ್ಲ ಹೆಚ್ಕೊಂಡಿದ್ದೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒಂಬಣ್ಣ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು. ನಾವು ಈರುಳ್ಳಿ ಫ್ರೈ ಆಗದೇನೆ ಚೆನ್ನಾಗಿ ಒಂಬಣ್ಣ ಬಂದು ಬೇಯ್ದೇನೆ ನಾವು ತರಕಾರಿ ಹಾಕ್ಕೊಂಡ್ವಿ ಅಂದರೆ ಇನ್ನು ಟೊಮೊಟೊ ಆಗಿರ್ಬೋದು, ಉಳಿದ ತರಕಾರಿಗಳು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ನೀವು ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರು ಕೂಡ ಆಗುತ್ತೆ. ನಾನಿಲ್ಲಿ ಬೇಕಾಗುತ್ತೆ ಪಲಾವ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೆಸಿಪೀಸ್ ಮಾಡ್ತಾ ಇರಬೇಕಾದ್ರೂ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸ್ತೀನಿ. ಅದಕ್ಕೋಸ್ಕರ ಅದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಡೈಜೆಷನ್ಗೂ ಒಳ್ಳೆಯದು ಅಂತ. ಸೊ ಈ ಥರ ನಾನು ಮಾಡಿಟ್ಕೊಂಡ್ರೆ ಸ್ವಲ್ಪ ಅಷ್ಟೇ ಹಾಕ್ಕೊತೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ಅದಕ್ಕೆ ಟೊಮ್ಯಾಟೊ ಹಾಕಿ ಅದು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಅದೊಂದು ಸ್ವಲ್ಪ ಮ್ಯಾಶ್ ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾನು ಹೆಚ್ಚಿಟ್ಕೊಳ್ಳೋ ಅಂಥ ತರಕಾರಿಗಳೇನಿದೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾವು ನಮ್ಮ ಕಡೆ ಇಲ್ಲತ್ತಿ ಕಾಳು ಅಥವಾ ಬೀನ್ಸ್ ಕಾಳು ಅಂತೀವಿ. ಸೊ ಅದು ನಾವು ಶುಂಠಿ ಹೊಲದಲ್ಲಿ ಹಾಕಿದ್ವಿ ಬೀನ್ಸ್ ಕಾಳು, ಅದು ಬಲ್ತ್ ಕಾಳಾಗಿದ್ವಿ. ಸೊ ಹಸಿ ಕಾಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಅದನ್ನು ಜಾಸ್ತಿ ಹಾಕ್ಕೊಂಡ್ರೆ ಬರೀ ಅದೇ ಸಿಗುತ್ತೆ ಬಾಯಿಗೆ, ರವೆದು ಯಾವುದೇ ಅಂಶ ಸಿಗಲ್ಲ ನಮ್ಮ ಬಾಯಿಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಸೈಡ್ನಲ್ಲಿ ನಾವು ತರಕಾರಿನ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಅಂದರೆ ನಾವಿಲ್ಲೊಂದು ಗಮನಿಸ್ಬೇಕು, ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಅಂದರೆ ಒಗ್ಗರಣೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಯಿಸ್ಕೊಬೇಕು. ನಂತರ ಅದಕ್ಕೆ ಬಿಸಿನೀರನ್ನೇ ಆ್ಯಡ್ ಮಾಡಬೇಕು. ನೀವೇನಾದರೂ ತಣ್ಣೀರನ್ನು ಅಥವಾ ತಣ್ಣಗಿರೋ ನೀರನ್ನು ನಾವು ಆ್ಯಡ್ ಮಾಡಿದ್ವಿ ಆ ಬಿಸಿನೀರು ಇದು ತರಕಾರಿ ಒಳಗಡೆ ಅಂದರೆ ಅದೇನಾಗುತ್ತೆ ಅಂದರೆ ಎಲ್ಲ ಕಲ್ಗಾಯಿ ಬಿದ್ದಂಗೆ, ಅಂದರೆ ಬೇಯೋದೇ ಇಲ್ಲ, ಟೈಮ್ ತಗೊಳುತ್ತೆ ತುಂಬ ಟೈಮು. ಸೊ ಅದಕ್ಕೋಸ್ಕರ ಬಿಸಿನೀರನ್ನ ಸೈಡಲ್ಲಿ ಕಾಯಿಸಿಟ್ಕೊಂಡಿರೋ ಉಪ್ಪಿಟ್ಟು ಮಾಡ್ತಾಯಿದ್ವಿ ಅಂದರೆ ಇನ್ನೊಂದು ಸೈಡಲ್ಲಿ ನಾವು ಬಿಸಿನೀರನ್ನ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ನಂತರ ನಾವು ಬಿಸಿನೀರು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಂತರ ತುರಿದಿರೋ ಅಂಥ ತೆಂಗಿನ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ತೆಂಗಿನ ತುರಿ ಹಾಕಿದ ಮೇಲೆ ಜಾಸ್ತಿ ಕುದಿಯೋಕ್ಕೆ ಬಿಡಬೇಡಿ, ಅದೇನಾಗುತ್ತೆ ಅಂದರೆ ಫುಲ್ಗಡೆ ಲೋಳೆ ಲೋಳೆ ಥರ ಬಂದುಬಿಡುತ್ತೆ. ಸೊ ನಾವು ತೆಂಗಿನ ತುರಿ ಹಾಕಿದ ತಕ್ಷಣವೇ ನಾವೇನು ಅಕ್ಕಿನ ತರಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ರವೆ ಥರ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಗಂಟಾಗದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ನಾನು ಇಲ್ಲಿ ಕೈ ಬಿಡ್ದೇನೆ ನೀರೆಲ್ಲ ಕಡಿಮೆ ಆಗೋ ತನಕ, ಅದು ಹಿಟ್ಟೆಲ್ಲ ಕಡಿಮೆ ಆಗೋ ತನಕ ನಾವು ಒಂದು ಮಿಕ್ಸ್ ಮಾಡ್ಕೊತೀನಿ. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತೀನಿ. ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಅದು ನೀರೆಲ್ಲ ಹಿಂಗೋ ತನಕ ನೀಟಾಗಿ ಮಿಕ್ಸ್ ಮಾಡಿ ಕಡಿಮೆ ಉರಿ ಮಾಡಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ, 2ರಿಂದ 3 ನಿಮಿಷ ಅಥವಾ 5 ನಿಮಿಷ ಬೇಯಿಸ್ಕೊಬೇಕು. ನಂತರ ಗ್ಯಾಸ್ ಆಫ್ ಮಾಡಿ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿಕೊಂಡು ಮಾಡಿ. ನೀವೇನಾದರೂ ಸ್ವಲ್ಪ ಮಾಡೋ ಅಂದರೆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಫುಲ್ ತೆಳುವಾಗ್ಬೋದು ಅಥವಾ ಫುಲ್ ಗಟ್ಟಿ ಆಗ್ಬೋದು. ಅಕ್ಕಿದಾದರೆ ಯಾವುದೇ ಕಾರಣಕ್ಕೂ ತೆಳು ಆಗಲ್ಲ, ಗಟ್ಟಿನೇ ಆಗುತ್ತೆ. ನೀವು ಎಷ್ಟೇ ನೀರು ಹಾಕಿದರೂ ಗಟ್ಟಿಯಾಗುತ್ತೆ. ಸೊ ಟೈಮ್ ತಗೊಳುತ್ತೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.